guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಸಿಲಬಸ್ ಆಫ್ ಸೆಕೆಂಡ್ ಸೆಮ್ ಅವರು ಆಸ್ ಪರ್ ಎನ್ ಇ ಪಿ ಎಸ್ ಸಿ ಪಿ ಸಿಲಬಸ್ ಪ್ರಕಾರ ನಾವು ಸಿಲಬಸ್ ಅನ್ನೋದನ್ನ ನೋಡ್ತಿದ್ದೀರಿ. ಆ್ಯಂಡ್ ಈ ವಿಡಿಯೋಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಸಬ್ಜೆಕ್ಟ್ದು ನಾನು ವೀಡಿಯೋಸ್ ಮಾಡಾಕಿದ್ದೀನಿ ಸಿಲಬಸ್ಸು ಸೆಕೆಂಡ್ ಸೆಮ್ದು ಆಸ್ ಪರ್ ಎಸ್ ಸಿ ಪಿ ಸಿಲಬಸ್ ಪ್ರಕಾರ. ಬೇಕು ಅಂದರೆ ಹೊಸಬ್ರಾಗಿದ್ದರೆ ಒಂದ್ಕಿತ ಹೋಗಿ ನಾನು ಯೂಟ್ಯೂಬ್ ಚಾನಲ್ನ ಚೆಕ್ಔಟ್ ಮಾಡಿದ್ರೆ ಸಿಗುತ್ತೆ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಹೊಸ್ದಾಗಿ ಯಾರಾದರೂ ವೀಡಿಯೋಸ್ ನೋಡ್ತಿದ್ದೀರಿ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗ್ತೀರಾ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇದರಿಂದ ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ಸು ಬರುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ, ಕ್ವಶನ್ ಪೇಪರ್ ಸಾಲ್ವ್ ಆಗಲಿ, ಕ್ವಶನ್ ಪೇಪರ್ಸ್ ಆಗಲಿ. ಸೊ ನೀವು ಅದನ್ನು ಮಿಸ್ ಮಾಡ್ಕೋಕೂಡ್ದು ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಟ್ಕೊಳ್ಳಿ. ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಜಾಯ್ನ್ ಆಗಿ ಇಟ್ಕೊಳ್ಳಿ. ಅಲ್ಲೂ ಸಹ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ಸೊ ಆರಾಮಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ನ ನಾನು ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರು ನೀವು ಆರಾಮಾಗಿ ಯೂಟ್ಯೂಬ್ ಚಾನಲ್ನ ರೀಚ್ ಆಗ್ಬೋದು. ಜಾಯ್ನ್ ಆದ್ರೆ ಸಬ್ಸ್ಕ್ರೈಬ್ ಆಗಿದ್ರೆ ಬನ್ನಿ ವೀಡಿಯೋಸ್ ನೋಡೋಣ. ಸಿಲಬಸ್ಸು ಫಸ್ಟ್ ಬಂದುಬಿಟ್ಟು ನಿಮಗೆ ಪೋಯಮ್ಮು ಮತ್ತು ಲೆಸನ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಯಾವ್ಯಾವ್ದಂತ ನೋಡ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ನೈಟ್ ಆ್ಯಂಡ್ ಡೆತ್ ಅಂತ, ದ ಟೈಗರ್ ಆ್ಯಂಡ್ ದ ಡೇರ್ ಅಂತ, ಪಾಯ್ಸನ್ ಅಂತ, ದ ನೆಕ್ಲೆಸ್ ಅಂತ, ಮತ್ತು ಗಾಂಧಾರಿ ಅಂತ, ಕ್ಯಾರೆಕ್ಟರ್ ಆಫ್ ದ ಮ್ಯಾನ್ ಇನ್ ಬ್ಲ್ಯಾಕ್ ಅಂತ. ಇಷ್ಟಾಗಿರುತ್ತೆ. ಸಿಕ್ಸು ಒಂದಷ್ಟು ಲೆಸನ್ಸು, ಒಂದಷ್ಟು ಪೋಯಮ್. ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲನೇಷನಲ್ಲಿ ನಾನು ಇದೆಲ್ಲ ಮಾಡಾಕ್ತೀನಿ. ಕನ್ನಡ ಪ್ರತಿಯೊಂದು ಸಬ್ಜೆಕ್ಟ್ದು ಎಕ್ಸ್ಪ್ಲನೇಷನ್ ವೀಡಿಯೋಸ್ ಮಾಡಾಕಿದ್ದೀನಿ. ಬೇಕು ಹೊಸಬ್ರಾಗಿದ್ದರೆ ಒಂದ್ಕಿತ ವಿಸಿಟ್ ಮಾಡಿ, ಚೆಕ್ಔಟ್ ಮಾಡಿ, ತುಂಬ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನನ್ನ ಎಕ್ಸ್ಪ್ಲನೇಷನ್ ವೀಡಿಯೋ. ಆ್ಯಂಡ್ ನೆಕ್ಸ್ಟು ಲ್ಯಾಂಗ್ವೇಜಸ್ ಅಂದರೆ ನಿಮಗೆ ಗ್ರಾಮರ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಅದರಲ್ಲಿ ಬಂದುಬಿಟ್ಟು ಲಿಸನಿಂಗ್ ಅಂತ. ಇದು ಗ್ರಾಮರ್ ಸಿಲಬಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಸೆಕೆಂಡ್ ಸೆಮ್ದು ನೋಟ್ಸ್ ಬೇಕು ಅಂದರೆ ಇದೊಂದೇ ಸಬ್ಜೆಕ್ಟ್ ಅಲ್ಲ, ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್, ಇನ್ಸ್ಟಾ ಲಿಂಕ್ ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋ ಸಿಗುತ್ತೆ. ಬಟ್ ನೀವು ಅದಕ್ಕೆ ಪರ್ಟಿಕ್ಯುಲರ್ ನೋಟನ್ನು ಪೇ ಮಾಡಬೇಕಾಗಿರುತ್ತೆ. ಸೆಕೆಂಡ್ ಸೆಮ್ ಅವ್ರಿಗೆ ಎಲ್ಲ ನೋಟ್ಸು ಅವೈಲಬಲ್ ಇದೆ. ಸೆಕೆಂಡ್ ಸೆಮ್ ಫಸ್ಟ್ ಸೆಮ್ ಎಲ್ಲ ಸೆಮ್ದು ಅವೈಲಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ನೀವು ಅದಕ್ಕೆ ಪರ್ಟಿಕ್ಯುಲರ್ ನೋಟನ್ನು ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಸಿಲಬಸ್ ಕಂಪ್ಲೀಟ್ ಮಾಡ್ತಾ ಹೋಗೋಣ ಬನ್ನಿ. ಅದರಲ್ಲಿ ಬಂದುಬಿಟ್ಟು ಫಸ್ಟ್ ಯೂನಿಟ್ ಬಂದುಬಿಟ್ಟು ಲಿಸನಿಂಗ್ ಇರುತ್ತೆ. ಅದರಲ್ಲಿ ಬಂದುಬಿಟ್ಟು 2 ಟಾಪಿಕ್ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಲಿಸನಿಂಗ್, ನಾನ್ ವರ್ಬಲ್ ಆ್ಯಂಡ್ ವರ್ಬಲ್ ಸೈನ್ ಆಫ್ ದ ಆ್ಯಕ್ಟಿವ್ ಲಿಸನಿಂಗ್ ಅಂತ. ಸ್ಪೀಕಿಂಗಲ್ಲಿ ಬಂದುಬಿಟ್ಟು ಗಿವಿಂಗ್ ಡೈರೆಕ್ಷನ್, ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ. ಆ್ಯಂಡ್ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದ್ರದ್ದು ಕ್ವಶನ್ ಪೇಪರ್ ಹಾಕ್ತೀನಿ, ಸಾಲ್ವ್ ಮಾಡಿರೋ ಪೇಪರ್ ಕೂಡ ನಾನು ಹಾಕ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಟ್ಕೊಳ್ಳಿ. ಸೊ ನಿಮಗೆ ಅದರಿಂದ ತುಂಬ ಅಡ್ವಾಂಟೇಜ್ ಅನ್ನೋದು ಇರುತ್ತೆ. ಓಕೆ, ರೀಡಿಂಗ್ ನೆಕ್ಸ್ಟು 3rd ಯೂನಿಟ್ ರೀಡಿಂಗ್ ಅಂತ. ರೀಡಿಂಗ್ ಆ್ಯಂಡ್ ಐಡೆಂಟಿಫೈ ದ ಥೀಮ್ಸ್ ಫಾರ್ಮ್ ಅಂತ. ನೆಕ್ಸ್ಟ್ ರೈಟಿಂಗ್ ಅಂತ, ಕ್ಯಾಪ್ಷನ್ ರೈಟಿಂಗ್, ಪ್ಯಾಸೇಜ್ ರೈಟಿಂಗ್, ಆಲ್ ಟೈಪ್ ಅಂತ. ಆ್ಯಂಡ್ ನಾನು ಕೊಡೋ ನೋಟ್ಸಲ್ಲಿ ಆಲ್ ಗ್ರಾಮರ್ ಕೂಡ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ 5th ಯೂನಿಟ್ ಬಂದುಬಿಟ್ಟು ಗ್ರಾಮರ್ ಅಂತ. ಅದರಲ್ಲಿ ಬಂದುಬಿಟ್ಟು ಇಷ್ಟು ಟಾಪಿಕ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಅದರಲ್ಲಿ ಬಂದುಬಿಟ್ಟು ಅಂದರೆ ಸಬ್ ಟಾಪಿಕ್ ಕೂಡ ಇದೆ. ವರ್ಡ್ ಫಾರ್ಮೇಷನ್ ಅಂತ. ಅದರಲ್ಲಿ ಇಷ್ಟು ಟಾಪಿಕ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಆಲ್ಮೋಸ್ಟ್ ಟೆನ್ಸ್, ಡೈರೆಕ್ಷನ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಬಿಸ್ನೆಸ್ ವಾಲಬಿಲಿಟಿ ಅಂತ. ಆಲ್ಮೋಸ್ಟ್ ನಿಮಗೆ 4 ಟಾಪಿಕ್ಸ್ ಅನ್ನೋದು ವರ್ಡ್ ಫಾರ್ಮೇಷನಲ್ಲಿ ಇರುತ್ತೆ. ಇದೆಲ್ಲ ಆಗಿರುತ್ತೆ ಸಿಲಬಸ್ ಆಫ್ ಇಂಗ್ಲೀಷು ಸೆಕೆಂಡ್ ಸೆಮ್ ಅವ್ರಿಗೆ ಆ್ಯಸ್ ಪರ್ SCP ಸಿಲಬಸ್ ಪ್ರಕಾರ. ನೋಟ್ಸ್ ಬೇಕು ಅಂದರೆ ಮೆಸೇಜ್ DM ಮಾಡಿ. ಓಕೆ, ಸಿಗುವ.